ಶಾರಕಿಗೆ 10 ವರ್ಷ ಕಠಿಣ ಸಜೆ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವನಿಗೆ ಕಠಿಣ ಶಿಕ್ಷೆ ಅಲ್ಲ, ಅವನಿಗೆ ಜೀವದ ಶಿಕ್ಷೆ ಆಗಬೇಕಂತ ನನ್ನ ಆಸೆ. ಇನ್ನು ಅವನಿಗೆ ದೊಡ್ಡ ಪ್ರಾಯ ಆಗಲಿಲ್ಲ, ಇನ್ನು ಜೈಲಿಂದ ಬಂದು ಮಾಡೋದು ಇದೇ ಕೆಲಸ ಅಲ್ಲ. ಅದಕ್ಕೆ ಅವನಿಗೆ ಜೀವದ ಶಿಕ್ಷೆ ಆಗಬೇಕಂತ ನನ್ನ ಈಗ ಸ್ಥಿತಿ. ನನಗೆ 15 ದಿವಸಕ್ಕೆ 1,000 ಮದ್ದು ಬೇಕು. 15 ದಿವಸಕ್ಕೆ 15 ತಿಂಗಳಿಗೆ 2,000 ಮದ್ದಿಗೆ ಬೇಕು ಅಷ್ಟೇ, ಮತ್ತೆಂತ ಹೊರ. ಸಂಘಟನೆಯವರೆಲ್ಲ ಬಂದವ್ರನ್ನ ಕಿಸೆಗೆ ಸ್ವಲ್ಪ ಹಣ ಹೋಗಿ ಸಂಘಟನೆಯವರಂತ ನಮ್ಮ ದೇವಸ್ಥಾನದವರು 25,000 ಕೊಟ್ಟರು ಫಸ್ಟಿಗೆ. ಮತ್ತು ವೇದಾಸ್ ಮತ್ತು 5 ಲಕ್ಷ ಮತ್ತು ರಿಕ್ಷಾದ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಪುಣ್ಯ. ನಾನು ಮಾಡಿದ ಪುಣ್ಯ ಯಾರು ಮಾಡಿ ಗೊತ್ತಿಲ್ಲ, ಯಾರು ಕೊಡ್ತಾರೆ. 5 ಲಕ್ಷ ಕ್ಯಾಶ್ ಒಂದು ರಿಕ್ಷಾಗೆ ತಂದು ಇಟ್ಟಿದ್ದಾರೆ ಹೊಸತ್ತು. ಪದ್ಮರಾಜವ್ರ ಮನೆ ರಿಪೇರಿ ಮಾಡಿ ಕೊಟ್ಟರು. ಮತ್ತು ಐವಂಡಿ ಸುದ್ದ ಸ್ವಲ್ಪ ಸಮಯದಂತ 2 ಲಕ್ಷ ತೆಗೆದು ಕೊಟ್ಟರು. ಸಮಾಜಕ್ಕೆ ಏನು ಹೇಳಿ ಬಯಸ್ತಾರೆ? ಅವನಿಗೆ ಜೀವದ ಶಿಕ್ಷೆ ಆಗಬೇಕಂತ ಬಯಸೋದು ಅಷ್ಟೇ, ಮತ್ತೇನಿಲ್ಲ. ಅವನಿಗೆ ಇನ್ನು ಬಿಡಲೇಬಾರ್ದು, ಬಿಟ್ಟರೆ ಅವ ಮಾಡ್ತಾನೆ ಗ್ಯಾರಂಟಿ. ಅವತ್ತಿನ ಕ್ಷಣ ಒಂದು ನೆನಪು ಮಾಡ್ಬೋದು, ಹೇಗಿತ್ತು ಅವರು ಎಲ್ಲಿ ಅಮರವಳ್ಳ ಬಸ್ ಸ್ಟ್ಯಾಂಡ್ ನಾಗೂರಿ, ಅಲ್ಲಿ ಪಿಕಪ್ ಮಾಡಿದ್ದು. ನಾಗೂರಿ ಅಮರವಳ್ಳ ಬಸ್ ಸ್ಟ್ಯಾಂಡ್ ಪಿಕಪ್ ಮಾಡಿ ಪಂಪಲ್ಲಿ ಅಂತ ಹೇಳಿದ ಅಷ್ಟೇ, ಮತ್ತೇನಿಲ್ಲ. 2 ಶಬ್ದ ಪಂಪಲ್ಲಿ ಇಳಿದ. ಪಂಪಲ್ಲಿ ತರುವಾಗ ಕಪ್ತಾನ ಚಾಲದಲ್ಲಿ ಹೊಡೆದು ಚಲಬಿಲಿ ಆಗಿದೆ ಅಷ್ಟೇ. ದೊಡ್ಡ ಅನಾಥ ಆಗೋದು ತಪ್ಪಿಸಿದೆ. ಅದು ಅಲ್ಲಿ ಬೈದರ್ ಗರಡಿ ಉಂಟಲ್ಲ, ಅವರು ಬ್ಲಾಕ್ ಮಾಡಿದ್ರು. ದೇವರೇ ಬ್ಲಾಕ್ ಮಾಡಿದ ಇಬ್ಬರಿಗೆ ಆಯಿತು. ಒಂದು 10 ಜನ ಹೋದರೆ ಎಂತೆಂತ ಆಗ್ತಿದ್ದಲ್ಲ. ಓಡಿ ಬಿದ್ದರೆ ಸಾಕು, ಕೈಕಾಲಿಗೆ ಪೆಟ್ಟಾಗಬಾರ್ದು. ಕಪ್ತಾನ ಶಾಲೆ ಬಿಟ್ಟಾಗಿದೆ. ಇಲ್ಲೇ ಬಿಡುವುದಾದರೆ ಅಲ್ಲಿ ಮಕ್ಕಳು ರಾಸಿರ್ತಾರೆ ಅಷ್ಟೇ, ಮತ್ತೇನಿಲ್ಲ. ಕಠಿಣ ಸಜ್ಜೆಗೆ ಆಗಬೇಕಂತ ನನ್ನ ಒಂದು ಆಸೆ. ಇನ್ನೂ ಅವನು ಬಿಡಬಾರ್ದು, ಬಿಟ್ಟರೆ ಮಾಡೋದು ಇದೇ ಕೆಲಸ.